ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತ ಸಖತ್ತಾಗಿದ್ದೀನಿ ಗುರು. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನಪ್ಪ ವಿಚಾರ ಏನು, ಹೊಸ ವಿಡಿಯೋಕ್ಕೆ ಹೊಸ ಒಂದು ಪ್ಲ್ಯಾನ್ ಏನು ಅಂತ ಕೇಳಿದ್ರೆ, ನಾನು 24 ಅವರ್ಸು ಜೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತೀನಿ. 24 ಅವರ್ಸಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಜೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರುವಂಥ ಉದ್ದೇಶ. ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆ. ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ನಾನು ಡ್ಯೂಟಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅಲ್ಲಿವರೆಗೂ ಕೂಡ 24 ಅವರ್ಸ್ ಆಗುತ್ತೆ. ಅಲ್ಲಿವರೆಗೂ ಎಷ್ಟು ಅರ್ನ್ ಮಾಡ್ಬೋದು? 24 ಅವರ್ಸು ಯಾವುದೇ ಬೈಕ್ ಇಲ್ಲ, ಸ್ಕೂಟ್ರ್ ಇಲ್ಲ, ಮೋಟ್ರ್ ಸೈಕಲ್ ಇಲ್ಲ. ನನ್ನ ಹತ್ರ ಇರುವಂಥ ಒಂದು ಯೂಲು ಗಾಡಿನ, ಅದು ಗಂಟೆಗೆ 20 ಕಿಲೋಮೀಟರ್ 4 ಅವರ್ಸ್ ಮಾತ್ರ ಓಡೋದು, ಅದಕ್ಕಿಂತ ಜಾಸ್ತಿ ಓಡೋದಿಲ್ಲ. ಆ ಗಾಡಿನ ಇಟ್ಕೊಂಡು ಎಷ್ಟು ಅರ್ನ್ ಮಾಡ್ತೀನಿ 24 ಅವರ್ಸಲ್ಲಿ, ಅದನ್ನು ಮಾಡುವಂಥ ಒಂದು ಆ ಚಾಲೆಂಜನ್ನ ಕಂಪ್ಲೀಟ್ ಮಾಡುವಂಥ ಒಂದು ವಿಡಿಯೋ ಇದು. ನಿಮಗೆಲ್ಲ ಅನ್ಕೋತಿರ್ಬೋದು 24 ಅವರ್ಸ್ ಮಾಡ್ತೀಯ ಅಂತ ಹೇಗೆ ನಾವು ತಿಳ್ಕೊಳ್ಳೋದು ಅಂತ. ಇಲ್ಲಿ ಸೈಡಲ್ಲಿ ಒಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ, ಸ್ಕ್ರೋಲ್ ಆಗ್ತಾ ಇರುತ್ತೆ, ಸ್ಕ್ರೀನ್ಶಾಟ್ ನೋಡಿ. ಅದು ಬಂದ್ಬಿಟ್ಟು ನಾನು ಇವಾಗ 12 ಗಂಟೆಯಿಂದ ನಾಳೆ 12 ಗಂಟೆವರೆಗೂ ಬುಕ್ ಮಾಡ್ಕೊಂಡಿರುವಂಥ ಗಿಗ್ಸ್ನ ಒಂದು ಮಾಹಿತಿ. ಇದೆಲ್ಲವೂ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ. ನಾಳೆ 12 ಗಂಟೆವರೆಗೂ ಕೂಡ ಬುಕ್ ಮಾಡಿರೋದು. ಹೀಗಾಗಿ ನಾನು ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಾನು ಅರ್ನ್ ಮಾಡಿರೋದ್ರಲ್ಲಿ 1 ರೂಪಾಯಿ ಕೂಡ ಬರೋದಿಲ್ಲ, ನಮಗೆ ದುಡ್ಡು ಬರೋದಿಲ್ಲ. ಈ ಒಂದು ಗಿಗ್ಗು ಆಚೆ ಈಚೆ ಆದರೆ ನಡೆಯುತ್ತೆ, ಒಂದಕ್ಕಿಂತ ಜಾಸ್ತಿ ಆಚೆ ಈಚೆ ಆಗೋ ಹಾಗಿಲ್ಲ. ಏನೋ 1 ಅವರು ಬಿಟ್ಟರೆ ಓಕೆ, 1 ಅವರ್ಗಿಂತ ಜಾಸ್ತಿ ನಾವು ಏನಾದರೂ ಜೊಮ್ಯಾಟೊ ಡೆಲಿವರಿ ಬಾಯ್ ಆ ಒಂದು ಆ್ಯಪಲ್ಲಿ ಆನ್ಲೈನಲ್ಲಿಲ್ಲ ಅಂದರೆ ನಮಗೆ ಅವರು ದುಡ್ಡು ಕೊಡೋದಿಲ್ಲ. ಮಾಡಿರೋದೆಲ್ಲ ಕ್ಯಾನ್ಸಲ್ಲು, ಮಾಡಿರೋದೆಲ್ಲ ಹಾಳು, ಎಲ್ಲ ಒಟ್ಟು ಪಂಗನಾಮ. ಹೀಗಾಗಿ ಕಂಪ್ಲೀಟ್ ಮಾಡಲೇಬೇಕು. ಮಾಡ್ತೀನಿ. 24 ಅವರ್ಸು ಮಾಡಿರೋದನ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ, ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯ ಹುಡುಗ ಇವತ್ತು 24 ಅವರ್ಸ್ ಚಾಲೆಂಜ್ನ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಗೊತ್ತಾಗಬೇಕಲ್ಲಪ್ಪ ಜೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಏನೇನು ಕಷ್ಟ ಇರುತ್ತೆ, ಮತ್ತು ಜೊಮ್ಯಾಟೊ ಡೆಲಿವರಿ ಬಾಯ್ 24 ಅವರ್ಸು ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ವೀಡಿಯೋಸು, ಚೆನ್ನಾಗಿರೋ ಚಾಲೆಂಜಸ್ನ ಮಾಡೋಣ. ಇವಾಗ ಸದ್ಯಕ್ಕೆ 24 ಅವರ್ಸ್ ಡ್ಯೂಟಿದ ಚಾಲೆಂಜ್ ಮಾಡ್ತಾಯಿದ್ದೀನಿ. ಬನ್ನಿ. ಫಸ್ಟ್ ಆರ್ಡ್ರ್ ಎಲ್ಲಿಂದ ಎಲ್ಲಿಗೆ, ಎಲ್ಲ ಆರ್ಡ್ರ್ಗಳು, ಪ್ರತಿಯೊಂದು ಆರ್ಡ್ರನ್ನು ಕೂಡ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಫಸ್ಟ್ ಆರ್ಡ್ರು ಎಲ್ಲಿಂದ ಎಲ್ಲಿಗೆ ಬೀಳುತ್ತೆ, ಏನು ಕತೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ಇವಾಗ ಫಸ್ಟ್ ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡಿದಾಯಿತು. 26 ರುಪೀಸ್ನ ಕೊಟ್ಟಿದ್ದಾನೆ ಫಸ್ಟ್ ಆರ್ಡ್ರಿಗೆ. ಸೈಡಲ್ಲಿ ಸ್ಕ್ರೀನ್ಶಾಟ್ಸು ಬರ್ತಾನೆ ಇರುತ್ತೆ ನಾನು ಆರ್ಡ್ರ್ಗಳನ್ನು ಹೇಳ್ತಾ ಹೋದಾಗ. ಇವಾಗ ಸೆಕೆಂಡ್ ಆರ್ಡ್ರು ಮತ್ತೆ ಬಿದ್ದಿದೆ. ಸೆಕೆಂಡ್ ಆರ್ಡ್ರನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ. ಸೆಕೆಂಡ್ ಆರ್ಡ್ರು ಕೂಡ ಅದ್ರ ಬೇರೆ ಕೊಟ್ಟ. ನಾನು ಹೇಳಿದ್ದೆ ಸೆಕೆಂಡ್ ಆರ್ಡ್ರ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡಿ ಬಂದುಬಿಟ್ಟಿದ್ದೀನಿ. ಅದನ್ನು 25 ರುಪೀಸ್ ಕೊಟ್ಟಿದ್ದಾನೆ. ಅದಕ್ಕೆ 25, 26 ಸೇರಿಬಿಟ್ಟು ಇವಾಗ 51 ಆಯಿತು. ನೋಡೋಣ 24 ಅವರ್ಸ್ ಎಷ್ಟಾಗುತ್ತೆ. ಸೊ ಗೈಸ್, ಇವಾಗ 3ನೇ ಆರ್ಡ್ರಿಗೆ 35 ರೂಪಾಯಿ ಕೊಟ್ಟಿದ್ದ. ನಾನು ಜಾಸ್ತಿ ಟ್ರಾವೆಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವನು ಜಾಸ್ತಿ ದುಡ್ಡು ಕೊಟ್ಟಿದ್ದಾನೆ. ಏನು ಅಂತಂದರೆ 38 ಈ ಥರ ಕೊಟ್ಟಿದ್ದಾನೆ. ಟೋಟಲಾಗಿ ಫಸ್ಟು 51 ಆಗಿತ್ತು, ಇವಾಗ 38, 89 ಆಯಿತು, 89, 90 ಆಯಿತು ಆಲ್ಮೋಸ್ಟ್ ಅಲ್ಲೂ. ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನೆ ಅಂತ. ಸೊ ಗೈಸ್, ಇದು ಬಂದ್ಬಿಟ್ಟು 4ನೇ ಆರ್ಡ್ರು. ಇದನ್ನು ಸೇರಿಸ್ಬಿಟ್ಟು ನಮ್ಮ ಹತ್ರ 120 ಆಯಿತು. ಈ ಆರ್ಡ್ರಿಗೆ 30 ರೂಪಾಯಿ ಕೊಟ್ಟಿದ್ದಾನೆ. ಪ್ರತಿಯೊಂದು ಆರ್ಡ್ರನ್ನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಆರ್ಡ್ರ್ ಮೇಲೆ ಸಿಕ್ಕಿರುವಂಥ ಅರ್ನಿಂಗ್ಸ್ನು ಹೇಳ್ತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ, ಲಾಸ್ಟ್ವರೆಗೂ ಇನ್ನೂ ಚೆನ್ನಾಗಿರುತ್ತೆ. ಗೈಸ್, ಇವಾಗ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 10 ಆರ್ಡ್ರಿಗೆ ಎಷ್ಟು ಅರ್ನಿಂಗ್ ಆಗಿದೆ ಅದೆಲ್ಲ ಸೈಡಲ್ಲಿ ಸ್ಕ್ರೀನ್ಶಾಟ್ ಬರ್ತಾ ಇರುತ್ತೆ, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡೋಣ 10 ಆರ್ಡ್ರಿಗೆ ಇಷ್ಟಾಗಿದೆ. ಇನ್ನೂ ಕೂಡ ನಮ್ಮದು 24 ಅವರ್ಸ್ ಚಾಲೆಂಜ್ ಇರೋದ್ರಿಂದ 24 ಅವರ್ಸ್ಗೆ ಎಷ್ಟಾಗುತ್ತೆ, ಏನು ಕತೆ ಎಲ್ಲ ನೋಡೋಣ ಮುಂದೆ. ಕಸ್ಟಮರ್ಗಳು ಕ್ಯಾಶ್ ಆರ್ಡ್ರನ್ನ ಮಾಡಿದಾಗ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇದನ್ನು ಡೆಪಾಸಿಟ್ ಮಾಡಿ ನಾವು ಮತ್ತೆ ಜೊಮ್ಯಾಟೊ ಡೆಲಿವರಿ ಆ್ಯಪ್ಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಈ ಥರ ಆದಾಗ ಕಷ್ಟ. ಸೊ ಗೈಸ್, ಇದು ಬಂದ್ಬಿಟ್ಟು 13ನೇ ಫ್ಲೋರಲ್ಲಿದ್ದೀನಿ ನಾನು. ಇದು 13 ಫ್ಲೋರಿಂದ ಆರ್ಡರ್ನ ಡ್ರಾಪ್ ಮಾಡಿ ಕೆಳಗಡೆ ಹೋಗ್ತಾ ಇದ್ದೀನಿ. ಇವಾಗ ಈ ಆರ್ಡರ್ನ ಹಿಡ್ಕೊಂಡು ಟೋಟಲ್ ಆಗಿ 12 ಆರ್ಡರ್ ಆಯಿತು. 12 ಆರ್ಡ್ರಿಂದ ನಮ್ಮದು ಎಷ್ಟಾಗಿದೆ ಅರ್ನಿಂಗ್ಸು ನೋಡೋಣ. 24 ಅವರ್ಸ್ ಚಾಲೆಂಜ್ ಇದು, ಮರಿಬೇಡಿ. ಯಾರಾದರೂ ಮರ್ತೋದ್ರೆ ನೆನ್ಪಿಟ್ಕೊಳ್ಳಿ ಬನ್ನಿ.
ಕಂಟಿನ್ಯೂ ಮಾಡ್ತಾ ಇರ್ತೀನಿ, ಕಂಟಿನ್ಯೂ ನೋಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು ನೈಟು 9 ಗಂಟೆ. ಇಲ್ಲಿವರೆಗೂ ಕೂಡ ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 17 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 600 ಸಮಥಿಂಗ್ ಆಗಿದೆ. ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಇಲ್ಲಿವರೆಗೂ 9 ಗಂಟೆವರೆಗೂ, ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಬರೀ 600. ಅಂದರೆ 9 ಅವರ್ ಕೆಲಸ ಮಾಡಿದ್ದಕ್ಕೆ ಬರೀ 600 ಸಿಗ್ತಾ. ಇವತ್ತು ಯಾಕೋ ಆರ್ಡರ್ಸ್ನ ಕಡಿಮೆ ಕೊಟ್ಟಿದ್ದಾನೆ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ನಾನು ಬರೀ ಸಹಕಾರ ನಗರ ಅಂತ ಮಾತ್ರ ಬುಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ಬುಕ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ 1200ರಿಂದ 1300ವರೆಗೂ ಆಗ್ತಿತ್ತು. ಏನಕ್ಕೆ ಬರೀ ಸಹಕಾರ ನಗರ ಅಂತ ಬುಕ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು 24 ಅವರ್ಸ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಆಗ್ತಾ ಹಾಗೆ ಅವನು ಮೊನ್ನೆ ಲಾಗಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಮೊನ್ನೆ ನನ್ನನ್ನು ಶಿವಾಜಿನಗರ, ಮೆಜೆಸ್ಟಿಕ್ಕು, ಮಲ್ಲೇಶ್ವರಮು, ಯಶವಂತಪುರ ಆ ಕಡೆ ತೊಗೊಂಡೋಗಿದ್ದ. ಇಲ್ಲಿಂದ ಅಲ್ಲಿವರೆಗೂ ತೊಗೊಂಡೋದ್ರೆ ಬೆಳಿಗ್ಗೆ ಬರೋದು ಹೇಗೆ ಅಥವಾ ನೈಟ್ ಬರೋದು ಹೇಗೆ? ನಾನು 24 ಅವರ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ಆಗೋದು ಬೆಳಗ್ಗೆ 12 ಗಂಟೆ. ನಾಳೆ ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ಮಾಡ್ತೀನಿ. 12 ಗಂಟೆಯಿಂದ ಅಲ್ಲಿಂದ ಇಲ್ಲಿಗೆ ಬರೋದು ಹೇಗೆ? ಸುಸ್ತಾಗಿಬಿಟ್ಟಿರುತ್ತೆ ಬಾಡಿ ಫುಲ್ಲು. ಹೀಗಾಗಿ ನಾನು ಬರೀ ಈ ಒಂದು ಏರಿಯಾನ ಮಾತ್ರ ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಜೊಮ್ಯಾಟೊ ಮಾಡೋರಿಗೆ ಸೂಪರ್ ಗೀಗ್ಸ್ ಅಂತ ಬರುತ್ತೆ, ಅದರಲ್ಲಿ ಚೂಸ್ ಮಾಡ್ಕೋಬೋದು. ಅದರಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಅರ್ನಿಂಗ್ಸ್ ಎಷ್ಟಾಗುತ್ತೆ. 24 ಅವರ್ಸ್ ಗುರು ಎಲ್ಲ ಸೇರಿ ಇವಾಗ ಆಗಿರೋದು 9 ಅವರ್ಸ್ ಮಾತ್ರ. ಇನ್ನೂ 15 ಅವರ್ಸ್ ಟೈಮ್ ಬಾಕಿ ಇದೆ. 15 ಅವರ್ಸಲ್ಲಿ ಎಷ್ಟಾಗ್ಬೋದು? ನನಗಂತೂ ಗೊತ್ತಿದೆ, ಪಕ್ಕ 2000, 2500 ಅಂತೂ ಆಗೇ ಆಗುತ್ತೆ. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ಆಗಿದೆ. ಇವತ್ತು ಹಿಂದೂ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಇರೋದು ಇವತ್ತು. ನಾವೆಲ್ಲರ ಆಚರಣೆ ಮಾಡ್ತೀವಲ್ಲ ಜನವರಿ 1ಕ್ಕೆ, ಅದು ಬಂದುಬಿಟ್ಟು ಬರೀ ಹ್ಯಾಪಿ ನ್ಯೂ ಇಯರು. ಅಂದರೆ ಅದು ಬ್ರಿಟಿಷರ ಪ್ರಕಾರ, ಅವರು ಆಚರಣೆ ಮಾಡೋ ಪ್ರಕಾರ ಅದು ಹೊಸ ವರ್ಷ. ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಪ್ರಕಾರ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಬಂದುಬಿಟ್ಟು ಯುಗಾದಿ ಹಬ್ಬಕ್ಕೆ. ಇವತ್ತು ಯುಗಾದಿ ಹಬ್ಬ. ಹೀಗಾಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವಾಗ 1 ಗಂಟೆ, ಈಗಾಗಲೇ 25 ಆರ್ಡ್ರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ, ಅಂದರೆ 13 ಅವರ್ ಆಯಿತು ಗುರು. 25 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ಇನ್ನೂ ಕೂಡ ನಮ್ಮ ಹತ್ರ ಟೈಮ್ ಇದೆ. ಎಷ್ಟು ಟೈಮ್ ಇದೆ ಅಂದರೆ 11 ಗಂಟೆ ಟೈಮ್ ಇದೆ 24 ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ. 24 ಅವರ್ಸಲ್ಲಿ ಎಷ್ಟು ಆರ್ಡರ್ನ ಕಂಪ್ಲೀಟ್ ಮಾಡ್ತೀನಿ ಮತ್ತು ಎಷ್ಟು ಅರ್ನಿಂಗ್ಸ್ನ ಮಾಡ್ತೀನಿ ಅನ್ನೋದು ಈ ಒಂದು ವಿಡಿಯೋನಲ್ಲಿರುವಂಥ ಚಾಲೆಂಜು. ನೋಡೋಣ ಮುಂದೆ ಹೋಗ್ತಾ. ಇವಾಗ ಮಲ್ಲೇಶ್ವರಂ ಹಾಕಿದ್ದಾನೆ. ಫಸ್ಟು ಕೋಡಿಗೆಹಳ್ಳಿ ಸಹಕಾರ ನಗರಿಂದ ನ್ಯೂ BL ರೋಡ್ ಕಡೆ ಹಾಕಿದ. ಫಸ್ಟು ಹೆಬ್ಬಾಳ ಕೆಂಪಾಪುರದಿಂದ ನ್ಯೂ BL ರೋಡಿಂದ ಈಗ ಮಲ್ಲೇಶ್ವರಂ ಹಾಕಿದ್ದಾನೆ. ಒಂದು ಆರ್ಡ್ರನ್ನ ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ನೋಡಿ, ನೈಟ್ ಟೈಮಲ್ಲಿ ರೋಡೆಲ್ಲ ಫುಲ್ಲು ಖಾಲಿ. ಜೊಮ್ಯಾಟೊ, ಸ್ವಿಗ್ಗಿ ಈ ಥರ ಏನಾದರೂ ಫುಡ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡೋರಿಗೆ ನೈಟ್ ಟೈಮು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಅದೇ ರೀತಿ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಕೂಡ ಇರಬೇಕು ಈ ಒಂದು ಟೈಮಲ್ಲಿ. ಏನಕ್ಕಂದರೆ ಹೋಗ್ತಾನೆ ಗಾಡಿ ಮೇಲಿಂದ ನಮ್ಮ ಕೈಯಲ್ಲಿರುವ ಫೋನ್ ಆಗಿರಲಿ ಅಥವಾ ನಾವು ಗಾಡೀಲಿ ಬೈಕ್ ಹೋಲ್ಡ್ರಿಗೆ, ಫೋನ್ ಹೋಲ್ಡ್ರಿಗೆ ಹಾಕಿದಂಥ ಫೋನ್ ಆಗಿರಲಿ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ. ನೀವೇನಾದರೂ ಮೈ ಮರೆತರೆ ಸ್ವಲ್ಪ ಹುಷಾರಾಗಿರ್ಬೇಕು ಈ ಟೈಮಲ್ಲಿ ಜೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋದಕ್ಕೆ. ಈ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ? ಇವಾಗ ಮಧ್ಯರಾತ್ರಿ 1 ಗಂಟೆ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಟೈಮ್ ಬಂದ್ಬಿಟ್ಟು 1 ಗಂಟೆ 10 ನಿಮಿಷ. ನೋಡೋಣ ಮುಂದೆ ಹೋಗ್ತಾ ಎಷ್ಟು ಆರ್ಡ್ರ್ ಆಗುತ್ತೆ, ಎಷ್ಟು ಅರ್ನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ, ಮತ್ತೆ 5-6 ಆರ್ಡ್ರ್ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ. ಏನಕ್ಕಂದರೆ ಕಂಟಿನ್ಯೂಸ್ ಆರ್ಡ್ರನ್ನ ಕೊಡ್ತಾ ಇದ್ದಾನೆ. ನೈಟ್ ಟೈಮ್ ಆಗಿರೋದ್ರಿಂದ, ಅದರಲ್ಲೂ ಯುಗಾದಿ ಜನ ಕಡಿಮೆ ಇರ್ತಾರೆ ಈ ಟೈಮು ಡೆಲಿವರಿ ಪಾರ್ಟ್ನರ್ಸು. ಏನಕ್ಕಂದರೆ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ ಆ ಕಡೆ ಈ ಕಡೆ ಎಲ್ಲ ಊರಿಗೆ ಹೋಗಿರ್ತಾರೆ. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಇದೇ ಸಮಯದಲ್ಲಿ ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಹಾಗೆ ಅದೇ ರೀತಿ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನೋಡೋಣ ಎಷ್ಟಾಗುತ್ತೆ ಈ ಒಂದು 24 ಅವರ್ಸ್ಗೆ ಅರ್ನಿಂಗ್ಸ್ ಆಗಲಿ ಅಥವಾ ಆರ್ಡರ್ಸ್ ಆಗಲಿ 24 ಅವರ್ಸ್ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಎಲ್ಲ ಕೂಡ ನೋಡ್ಕೊಳ್ಳೋಣ ಬನ್ನಿ.